ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಮುಧೋಳಲ್ಲಿ ರನ್ನ ಉತ್ಸವ ನಡೀತಾ ಇದೆ. ರನ್ನ ವೈಭವ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ನಮ್ಮ ಬೆಳಗಾಮು ಮತ್ತು ಬಾಗಲಕೋಟೆ ಎರಡು ಕಡೆ ನಮ್ಮ ಆರ್ ಟಿ ಒ ಆಫೀಸು ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಮತ್ತು ಈ ಡ್ರೈವರ್ ಮೇಲೆ ಹಲ್ಲೆ ಆಯ್ತಲ್ಲ, ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ಅಂತ. ಯಾವ ಸ್ಟೇಜಲ್ಲಿ ಎಷ್ಟು ದಿವಸ ಪೂರ್ತಿ ಆಯಿತಾ? ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ. ಸ್ಮಾರ್ಟ್ ಸಿಟಿ ಅದರ ಕನ್ಸ್ಟ್ರಕ್ಷನ್ ನಮ್ಮದೇ, KSRTC ಅವ್ರದ್ದೇ ಕನ್ಸ್ಟ್ರಕ್ಷನ್ನು. ನಮ್ಗೆ ಹ್ಯಾಂಡ್ ಓವರ್ ಆದಮೇಲೆ ನಾವು ಮಾಡ್ತೀವಿ. ಈಗ ಮಹದೇವ ಅಂತ ಕಂಡಕ್ಟ್ರು 5 ವರ್ಷದಿಂದ ಅದೇ ರೂಟಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಆವತ್ತು ಒಂದು ಹುಡುಗ ಹುಡುಗಿ ಇಬ್ಬರು ಮೈನರೇ. ಆ ಹುಡುಗನ ಹೆಸರು 0 ಟಿಕೆಟ್ ಇತ್ತು. ಅದನ್ನು ಯಾರ್ದು ಬೇರೆ 0 ಟಿಕೆಟ್ ತೊಗೊಂಡು ಆ ಹುಡುಗನ್ನ ಪ್ರಯಾಣ ಮಾಡ್ತಾಯಿದ್ದಾನೆ. ಅದನ್ನು ಕಂಡಕ್ಟ್ರು ಕೇಳಿದ್ದಾರೆ. ಕೇಳಿದಾಗ ಇವ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ, ಅವರು ಉರ್ದುನಲ್ಲಿ ಮಾತಾಡಿದ್ದಾರೆ. ಉರ್ದು ಅಲ್ಲ, ಇದು ಮರಾಠಿಲಿ ಮಾತಾಡಿದ್ದಾರೆ. ಆವಾಗ ಇವ್ರಿಗೆ ಮರಾಠಿ ಬರಲ್ಲ, ಅವ್ರು ಕನ್ನಡ ಬರೋದಿಲ್ಲ ಅನ್ಸುತ್ತೆ. ಹೀಗೆ ಮಾತಿಗೆ ಬೆಳೆದಿದೆ. ಆಮೇಲೆ ಬಸ್ ಸ್ಟಾಪ್ ಮುಂದೆ ಬಸ್ ಹೋಗ್ತಾ ಇರುತ್ತಲ್ಲ, ಮೊಬೈಲ್ ಫೋನ್ ಇರುತ್ತಲ್ಲ, ಫೋನ್ ಮಾಡಿ ಮುಂದಿನ ಬಸ್ ಸ್ಟಾಪ್ಗಳಲ್ಲಿ ಇವ್ರ ಕಡೆಯವರನ್ನೆಲ್ಲ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇದು ಮಧ್ಯಾಹ್ನ ನಡೆದಿದ್ದು 1 ಗಂಟೆಯಲ್ಲಿ, ಎಲ್ಲಿ ಬಾಳೆಕುಂದ್ರಿ ಹತ್ರ. ಆಮೇಲೆ ಇವರು ನಮ್ಮ ಡಿಪಾರ್ಟ್ಮೆಂಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸು ಆ್ಯಕ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ 14 ದಿನ ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಾಗಿದೆ. ನೆಕ್ಸ್ಟ್ ಡೇ ಅಂದರೆ ಇವತ್ತು ಗಲಾಟೆ ಆಯ್ತಲ್ವ, ಮೊದಲನೇ ದಿನ ಪೋಕ್ಸೋ ಕೇಸು ಬೇಕಂತಲೇ ಕಂಡಕ್ಟರ್ ಮೇಲೆ ಕೊಟ್ಟಿದ್ದಾರೆ. ಬಸ್ಸಲ್ಲಿ 90 ಜನ ಇದ್ದರು, ಒಬ್ರು ಇಬ್ರು ಏನಿಲ್ಲ, 90 ಜನ ಇದ್ದರು ಬಸ್ಸಲ್ಲಿ. ನೋಡಿ, ಅದ್ರ ಬಗ್ಗೆ ಎಲ್ಲ ಪೊಲೀಸೆಲ್ಲ ತನಿಖೆ ಮಾಡ್ತಾರೆ. ಈಗ ಸಣ್ಣ ಪುಟ್ಟ ವಿಚಾರಗಳು ಬಸ್ಸುಗಳಲ್ಲಿ ಗಲಾಟೆ ಆಗುತ್ತೆ, ಆದರೆ ಇದು ಭಾಷೆಗೆ ಸಂಬಂಧಪಟ್ಟಿದ್ದು. ಕನ್ನಡ ಮಾತಾಡೋದಕ್ಕೆ ಅವ್ರು ಬರೋದಿಲ್ಲ, ಇವ್ರಿಗೆ ಮರಾಠಿ ಗೊತ್ತಿಲ್ಲ. ಅದರಿಂದ ಬಂದಂಥವರು ಕೂಡ, ಜೊತೆಲಿ ಸೇರಿಕೊಂಡಂಥವರು ಕೂಡ ಭಾಷೆ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ. ಅದರಿಂದ ಸಹಜವಾಗಿ ನಮ್ಮ ರಕ್ಷಣಾ ವೇದಿಕೆಯವರು, ಬೇರೆಯವರು ಕಲಿಬೇಕು. ಈಗ ಮಾತೃಭಾಷೆ, ಬೇಕಾದಷ್ಟು ಜನ ಮಾತೃಭಾಷೆ ಬೇರೆ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ. ಆದರೆ ನಮ್ಮ ಆಡಳಿತ ಭಾಷೆ ಯಾವುದು? ಕನ್ನಡ ತಾನೇ. ಕನ್ನಡ ಕಲೀಲೇಬೇಕು, ಅಗತ್ಯವಾಗಿ ಎಲ್ಲರೂ ಕೂಡ ಕಲಿಯಬೇಕು. ಗಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಒಂದು ಗಡಿ ವಿಚಾರದಲ್ಲಿ ಯಾವ ನಿರ್ಲಕ್ಷ್ಯನೂ ಇಲ್ಲ. ನಮ್ಮ ಗಡಿ ನಮ್ಮದೇ, ಅವ್ರ ಗಡಿ ಅವ್ರದೇ ಅಷ್ಟೇ. ಮರಾಠಿಗರ ಹಿತಾಸಕ್ತಿಯನ್ನ ಇಲ್ಲಿನ ರಾಜಕಾರಣಿಗಳು ಸರ್ಕಾರ ಕೈಗೊಳ್ತಾರೆ. ಯಾರು ಕೂಡ ಒಬ್ರು ತುಟಿ ಕಾಣ್ತಾ ಇಲ್ಲ. ನಾನು ಮಾತಾಡ್ತಾ ಇದ್ದೀನಲ್ಲ, ನೀವು ಅವ್ರನ್ನ ಕೇಳಿಲ್ಲ, ಅವ್ರು ಮಾತಾಡಿಲ್ಲ ಅಷ್ಟೇ. ನಮ್ಮ ಪ್ರಸಾದ್ ಅವರು ಸೆಕ್ರೆಟರಿ, ನಮ್ಮ ಇಲಾಖೆಯವರು, ಅವ್ರ ಹತ್ರ ಮಾತಾಡೋಕೆ ಕೇಳಿದ್ದೀನಿ. ಆಮೇಲೆ ಮೊನ್ನೆ ಮಹಾರಾಷ್ಟ್ರ ಮಂತ್ರಿಗಳು ಕೂಡ ಬಂದಿರು ಬೆಂಗಳೂರಿಗೆ. ಅವ್ರ ಹತ್ರ ನೆನ್ನೆನೇ ಹೇಳ್ಬಿಟ್ಟು ಬಂದೆ, ಮಾತಾಡಿ ಅವ್ರ ಹತ್ರ ಅಂತ. ನೋಡೋಣ, ಇವತ್ತು ಮಾತಾಡ್ತೀವಿ. ನಿನ್ನೆ ಸಿಟಿ ರವಿ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟರಿಗೆ, ಕೊಲೆಗಡಕರಿಗೆ, ದುರಾಚಾರಿಗಳಿಗೆ ರಕ್ಷಣೆ ಇದೆ ಅಂತ ಹೇಳ್ತಾರೆ. ಅವರೆಲ್ಲ ಅವ್ರ ಪಾರ್ಟಿಲೇ ಇದ್ದಾರಲ್ಲ. ಈಗ ಭ್ರಷ್ಟರು, ಕೊಲೆಗಡಕರು, ಇನ್ನೊಬ್ರು ಎಲ್ಲ BJPನಲ್ಲೇ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು? ಎಲ್ಲ ಸಚ್ಚಾರಿತ್ರ ಇರ್ತಕ್ಕಂಥವ್ರು. ಸಪೋರ್ಟ್ ಮಾಡೋದೇ BJP ಅಂತವ್ರಿಗೆಲ್ಲ. ನಾವು ಯಾರಿಗೂ ಮಾಡೋಕ್ಕೆ ಗೃಹ ಜ್ಯೋತಿ ಯೋಜನೆಗೆ ಸರ್ಕಾರ ಹಣ ತುಂಬ್ತಾ ಇಲ್ಲ. ಬಿಡುಗಡೆ ಆಯ್ತಲ್ಲಪ್ಪ, ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬಿಡುಗಡೆ ಆಯಿತು, ಮಾಡ್ತಾರೆ. ಬಿಡುಗಡೆ ಆಗಿದೆ. ಯಾವಾಗಿರುತ್ತೆ? ಆಗಿರ್ಬೇಕು ನೋಡಿ.
ಆಗಿರ್ಬೇಕು. ಮೊನ್ನೆ ಮುಖ್ಯಮಂತ್ರಿ ಹೇಳಿದರು ಬಿಡುಗಡೆ ಮಾಡ್ತೀವಿ ಅಂತ. 7 ಜನ ಹಿರಿಯ ಸಚಿವರಿಗೆ ಕೈ ಬಿಡ್ತಾರೆ ಅಂತ. ಅದೇನೋ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತಿರುತ್ತೋ, ನಿಮಗೂ ಗೊತ್ತಿದ್ರೆ ಹೇಳಿ. ಪರಮೇಶ್ವರ್ ಅವರು ರಾಜೀನಾಮೆ ಮಾತಾಡ್ತಾರೆ, ಗೊತ್ತಿಲ್ಲ ಏನೋ ಆ ಸಂದರ್ಭದಲ್ಲಿ ಏನು ಯಾವ ವಿಚಾರ ಕೇಳಿದ್ರು ನನಗಂತೂ ಗೊತ್ತಿಲ್ಲ. ಪರಮೇಶ್ವರ್ ಅವ್ರು ಬಂದಾಗ ನೀವೇ ಅವ್ರನ್ನ ಕೇಳ್ಕೋಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಇಂಗ್ಲೀಷ್ ಮಾತಾಡ್ತಾರೆ, ಕಂಡಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂಗ್ಲೀಷ್ನಾಗ ಏನು ಮಾತಾಡ್ತಾರೆ ಅಷ್ಟರಲ್ಲಿ. ಯಾವತ್ತಾಗಿದ್ದು ಇನ್ಸಿಡೆಂಟ್ ಅದು? 21st Friday. One bus from CBT to Sulevavi. It was going to Sulevavi. In the middle, near Balekundri, a girl and a boy, both are minor. They don't know Kannada. Our conductor don't know Marathi. Because of that, some disturbance was there. And then that boy called some of his friends in next stop, and they came and they assaulted our conductor. This is because of language problem. And next day they have given POCSO case on our conductor. On that day, when this incident happened, 90 people were in the bus. How much? 90 people were traveling in the same bus. And that conductor and driver both are serving in that route since from 5 years. Not even a single complaint on that driver or in the history of our corporations, 4 corporations we have, road transport corporations, since 65 years. No complaints were happened like this on our staff. No, yesterday I told our Secretary, Mr. Prasad, to talk to Maharashtra Transport Secretary. Otherwise, I will talk to the concerned minister, Maharashtra minister. I will check today. Vadanappa. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.